ಮಹಾಲಕ್ಷ್ಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ 4 ಮೇಲೆ ಶಂಕೆಯನ್ನ ವ್ಯಕ್ತಪಡಿಸಿದ್ರು ಮಹಾಲಕ್ಷ್ಮಿಯ ಕುಟುಂಬಸ್ಥರು, ಮಹಾಲಕ್ಷ್ಮಿ ತಾಯಿ, ಸೋದರ ಮತ್ತು ಆಕೆಯ ತಂಗಿ. ಇನ್ನು ಸುನಿಲ್, ಶಶಿಧರ್, ಅಶ್ರಫ್ ಮತ್ತು ಮುಕ್ತಿ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿತ್ತು ಕುಟುಂಬ. 4 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿರೋದರ ಹಿನ್ನೆಲೆ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಸಿದ್ಧತೆ ನಡೆದಿದೆ. 4 ಪೈಕಿ ಸದ್ಯಕ್ಕೆ ಸುನಿಲ್ ಮತ್ತು ಶಶಿಧರ್ನ ವಿಚಾರಣೆ ನಡೀತಾ ಇದೆ. ಇನ್ನು ನಾಪತ್ತೆಯಾಗಿದ್ದಾರೆ ಅಶ್ರಫ್ ಮತ್ತು ಮುಕ್ತಿ. ಆ ಅಶ್ರಫ್ ಮತ್ತು ಮುಕ್ತಿಗಾಗಿಯೂ ಕೂಡ ಪೊಲೀಸರು ತನಿಖೆಯನ್ನ ಹುಡುಕಾಟವನ್ನ ಶುರುವಿಟ್ಟುಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಸ್ಪೆಷಲ್ ಟೀಮ್ ರಚನೆಯಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, 4 ಜನರ ವಿರುದ್ಧ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ರು. ಅದರಲ್ಲಿ 2ರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಇನ್ನಿಬ್ಬರು ನಾಪತ್ತೆ. ವಿಚಾರಣೆಗೆ ಒಳಪಟ್ಟವರಿಂದ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಸಭಾ ವೈಲಿಕವಲ್ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿಗಳು ಪ್ರಮುಖವಾಗಿ ಸುನಿಲ್, ಶಶಿಧರ್, ಮುಕ್ತಿ ಹಾಗೂ ಅಶ್ರಫ್ ಎಂಬ 4 ಜನರ ಮೇಲೆ ಕುಟುಂಬಸ್ಥರು ಅನುಮಾನವನ್ನು ವ್ಯಕ್ತಪಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸುನಿಲ್ ಹಾಗೂ ಶಶಿಧರ್ ಮೃತ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂಥ ಫ್ಯಾಷನ್ ಸ್ಟೋರ್ನಲ್ಲಿ ಆಕೆಯ ಸಹೋದ್ಯೋಗಿಗಳಾಗಿ ಕೆಲಸವನ್ನು ಮಾಡ್ತಿದ್ದಂಥವ್ರು. ಆಕೆ ಮೊಬೈಲ್ ಸ್ವಿಚ್ ಆಫ್ ಆದಂಥ ದಿನ ಸೆಪ್ಟೆಂಬರ್ 2ನೇ ತಾರೀಕು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಆಕೆ ಗಲಾಟೆಯನ್ನು ಮಾಡಿಕೊಂಡು ಕೆಲಸವನ್ನು ಕೂಡ ಬಿಟ್ಟಿರ್ತಾಳೆ. ಈ ವಿಚಾರವನ್ನು ಅವರ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಹಾಗೂ ಶಶಿಧರನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ವೈಲಿಕಾವಲ್ ಪೊಲೀಸ್ ಈಗ ಆಲ್ರೆಡಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ಮುಕ್ತಿ ಅಂತ ಹೇಳಿದ್ರೆ ಈತ ಕೂಡ ಆಕೆ ಕೆಲಸ ಮಾಡ್ತಿದ್ದಂಥ ಜೊತೆಯಲ್ಲಿ ಸಹೋದ್ಯೋಗಿಯಾಗಿ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ. ಮೂಲತಃ ರಾಜಸ್ಥಾನದವನು. ಮಹಾಲಕ್ಷ್ಮಿಯನ್ನ ವೈಲಿಕಾವಲ್ ಬಸಪ್ಪ ಗಾರ್ಡನ್ನಲ್ಲಿ ಆಕೆ ಇದ್ದಂಥ ರೂಮ್ನಿಂದ ಆಕೆಯನ್ನು ಬೆಳಿಗ್ಗೆ ಪಿಕಪ್ ಅನ್ನು ಮಾಡುವಂಥದ್ದು, ಸಂಜೆ ಡ್ರಾಪ್ ಮಾಡುವಂಥ ಕೆಲಸವನ್ನು ಮುಕ್ತಿ ಮಾಡ್ತಿದ್ದ. ಮುಕ್ತಿ ಕೂಡ ತುಂಬಾನೇ ಸಲಿಗೆಯಿಂದ ಮೃತ ಮಹಾಲಕ್ಷ್ಮಿ ಜೊತೆ ಇದ್ದ ಅನ್ನೋ ಮಾಹಿತಿಯನ್ನು ಸಹೋದ್ಯೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಹೇಳಿರುವಂಥದ್ದು. ಯಾವಾಗ ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಗಲಾಟೆಯನ್ನು ಮಾಡಿಕೊಂಡು ಕೆಲಸವನ್ನು ಬಿಡ್ತಾಳೆ. ಮಹಾಲಕ್ಷ್ಮಿ ಕೆಲಸ ಬಿಟ್ಟಂಥ ನಂತರದಲ್ಲಿ ಮುಕ್ತಿ ಕೂಡ ಕೆಲಸವನ್ನು ಬಿಟ್ಟಿರುವಂಥದ್ದು. ಜೊತೆಗೆ ಮಹಾಲಕ್ಷ್ಮಿ ಹತ್ಯೆ ಆದಂಥ ನಂತರದಲ್ಲಿ ರಾಜಸ್ಥಾನ ಮೂಲದ ಮುಕ್ತಿ ಕೂಡ ಸದ್ಯ ನಾಪತ್ತೆ ಆಗಿರುವಂಥದ್ದು. ಈತನ ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಆಲ್ರೆಡಿ ಬೆಂಗಳೂರು ಪೊಲೀಸರು ಮಾಡ್ತಿರುವಂಥದ್ದು. ಆತನ ಪತ್ತೆಗಾಗಿ ಬೆಂಗಳೂರಿನ ಒಂದು ತಂಡ ರಾಜಸ್ಥಾನಕ್ಕೂ ಕೂಡ ತೆರಳಿರುವಂಥದ್ದು. ಮತ್ತೊಬ್ಬ ಸಸ್ಪೆಕ್ಟ್ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅಶ್ರಫ್. ಇದೇ ಅಶ್ರಫ್ಗಾಗಿ ಮೃತ ಮಹಾಲಕ್ಷ್ಮಿ ಗಂಡ ಹೇಮಂತ್ ದಾಸ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾನೆ. ಅಶ್ರಫ್ ಪದೇ ನನ್ನ ಪತ್ನಿಜಿಗೆ ಫೋನನ್ನು ಮಾಡ್ತಾನೆ, ವಿಡಿಯೋ ಕಾಲನ್ನು ಮಾಡ್ತಾನೆ. ಜೊತೆಗೆ ನಮ್ಮ ಸಂಸಾರ ಇವನಿಂದ ಹಾಳಾಗ್ತಿದೆ ಅಂತೇಳಿ ಮೃತ ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಯಾವಾಗ ಹೇಮಂತ್ ದಾಸ್ ಒಂದ್ ಕಡೆ ಪತ್ನಿ ಹಾಗೂ ಆಕೆಯ ಗೆಳೆಯ ಅಶ್ರಫ್ನ ಮೇಲೆ ನೆಲಮಂಗಲ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಆಗ ಮೃತ ಮಹಾಲಕ್ಷ್ಮಿ ಏನಿದ್ದಾಳೆ ಈಕೆ ಗಂಡನಿಂದ ಬೇರ್ಪಡ್ತಾಳೆ. ಕಳೆದ ವರ್ಷ ಅಕ್ಟೋಬರ್ನಿಂದ ಆಕೆ ಗಂಡನಿಂದ ದೂರ ಆಗ್ತಾಳೆ. ಮತ್ತೊಂದು ಕಡೆ ಅವರ ತವ್ರ ಮನೆ ನೆಲಮಂಗಲದಲ್ಲೂ ಕೂಡ ಆಕೆ ಇರೋದಿಲ್ಲ. ಆಕೆ ಪ್ರತ್ಯೇಕವಾಗಿ ಬಂದು ವೈಲಿಕಾವಲ್ನ ಬಸಪ್ಪ ಗಾರ್ಡನ್ನಲ್ಲಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಕಳೆದ ವರ್ಷ ಅಕ್ಟೋಬರ್ನಿಂದ ಆಕೆ ವಾಸವಾಗಿರ್ತಾಳೆ. ಆದರೆ ಕಳೆದ ಸೆಪ್ಟೆಂಬರ್ 2ನೇ ತಾರೀಕು ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅವತ್ತೇ ಆಕೆ ಕೆಲಸವನ್ನು ಕೂಡ ಬಿಡ್ತಾಳೆ. ಕೆಲಸ ಮಾಡ್ತಿದ್ದಂಥ ಜಾಗದಲ್ಲೂ ಕೂಡ ಗಲಾಟೆಯನ್ನು ಮಾಡ್ಕೊಳ್ತಾಳೆ. ಆದರೆ ಈ ಎಲ್ಲ ವಿಚಾರಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕುಟುಂಬಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅಶ್ರಫ್ ಕೂಡ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು. ಜೊತೆಗೆ ಆತ ಕೂಡ ಬೆಂಗಳೂರನ್ನು ಬಿಟ್ಟಿರುವಂಥದ್ದು. ಮೂಲತಃ ಉತ್ತರಾಖಂಡ್ ಮೂಲದವನು ಅಶ್ರಫ್. ಹೀಗಾಗಿ ಒಂದ್ ಕಡೆ 4 ಜನರ ಮೇಲೆ ಕುಟುಂಬಸ್ಥರು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸುನಿಲ್, ಶಶಿಧರ್, ಅಶ್ರಫ್ ಹಾಗೂ ಮುಕ್ತಿ. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಹಾಗೂ ಶಶಿಧರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಮತ್ತೊಂದು ಕಡೆ ರಾಜಸ್ಥಾನ ಮೂಲದ ಮುಕ್ತಿ ಹಾಗೂ ಉತ್ತರಾಖಂಡ್ ಮೂಲದ ಅಶ್ರಫ್ ಹುಡುಕಾಟವನ್ನು ಸದ್ಯ ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.